ನಮಸ್ಕಾರ. ಪ್ರೈಸ್ ದ ಲಾರ್ಡ್ ಜೀಸಸ್. ಎಲ್ಲ ನನ್ನ ಪ್ರೀತಿಯ ದೇವಜನರೇ, ನನ್ನ ಪ್ರಿಯ ಸಹೋದರಿ ಸಹೋದರರೇ, ದೇವಭಕ್ತರೇ, ಸ್ನೇಹಿತರೇ, ಹಿರಿಯರೇ, ದೇವರನ್ನು ಪ್ರೀತಿ ಮಾಡಿ ಮನುಷ್ಯರಲ್ಲಿ ಭರವಸೆ ಇಡುವುದಕ್ಕಿಂತ ಕರ್ತನಲ್ಲಿ ಭರವಸೆ ಇಡುವುದು ಲೇಸು ಎಂದು ನಂಬಿ ಆತನನ್ನೇ ಅನುಸರಿಸಿ ಪ್ರತಿನಿತ್ಯವೂ ವಾಕ್ಯಗಳನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿ ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ದೇವರು ನನ್ನೊಟ್ಟಿಗಿರುತ್ತಾರೆ, ನನ್ನನ್ನು ಅನುಗ್ರಹಿಸುತ್ತಾರೆ ಎಂದು ನಾವು ಮುಂದಕ್ಕೆ ನಡೆಯುವಂಥವರಾಗಿದ್ದೇವೆ. ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ನಂಬುತ್ತಲೇ ಈ ದಿನದ ದೇವರ ವಾಕ್ಯ ಧ್ಯಾನಕ್ಕೆ ನಾವು ಹೋಗುವಂಥವರಾಗಿರೋಣ. ಮನುಷ್ಯನು ಒಂದು ಸಾಮಾಜಿಕ ಪ್ರಾಣಿ. ಅಂದರೆ ಅರ್ಥ ಏನು ಗೊತ್ತಾ? ಒಂಟಿಯಾಗಿ ಜೀವಿಸುವುದಕ್ಕೆ ಇಷ್ಟಪಡೋದಿಲ್ಲ, ಕುಟುಂಬದೊಟ್ಟಿಗೆ ಇಷ್ಟಪಡ್ತಾನೆ. ಇದು ಮನುಷ್ಯನು ಏರ್ಪಡಿಸಿಕೊಂಡದ್ದು ಅಲ್ಲ, ದೇವರು ಏರ್ಪಡಿಸಿರುವಂಥದ್ದು. ಯಾಕೆಂದರೆ ಮನುಷ್ಯನು ಒಂಟಿಯಾಗಿರುವುದು ಒಳ್ಳೆಯದಲ್ಲ ಎಂದು ತಿಳಿದು ದೇವರು ಸಂಗಾತಿಯನ್ನು ಉಂಟು ಮಾಡಿದರು. ನಂತರ ನೀವು ಎಚ್ಚಿರಿ ಎಂದು ಮಕ್ಕಳನ್ನು ಕೊಟ್ಟರು. ಇದು ಕುಟುಂಬವಾಗಿದೆ. ಈ ದಿನಗಳಲ್ಲಿ ನಾವು ನೋಡುವಾಗ ಪ್ರತಿಯೊಬ್ಬರೂ ತಮ್ಮ ಕುಟುಂಬಗಳಿಗಾಗಿ ಎಷ್ಟೋ ಪ್ರಯಾಸ ಪಡುತ್ತಿದ್ದಾರೆ. ಇದು ಆದಿಯಿಂದಲೂ ಬಂದಿರುವಂಥದ್ದೇ. ಹೌದು, ತನ್ನ ಕುಟುಂಬ ಸಮಾಧಾನವಾಗಿರಬೇಕು, ಶಾಂತಿಯಿಂದಿರಬೇಕು, ಹಣ ಸಹಾಯ ಬರಬೇಕು, ಆರ್ಥಿಕವಾಗಿ ಬಲಗೊಳ್ಳಬೇಕು, ಸಾಮಾಜಿಕವಾಗಿ ತಲೆ ಎತ್ತಿ ನಿಲ್ಲುವಂತಿರಬೇಕು, ಮಕ್ಕಳು ಒಳ್ಳೆ ರೀತಿ ಸೆಟ್ಲ್ ಆಗಬೇಕು, ಯಾವ ಕೊರತೆ ನಮ್ಮ ಕುಟುಂಬದಲ್ಲಿ ಇರಬಾರದು, ಸುಖವಾಗಿ ನಿದ್ರೆ ಮಾಡಬೇಕು, ಸಂತೋಷವಾಗಿ ಇರಬೇಕು ಎಂದು ಪ್ರಯಾಸ ಪಡುತ್ತಾರೆ. ಆದರೆ ಸಮಾಜದಲ್ಲಿ ಅದಕ್ಕೆ ತದ್ವಿರುದ್ಧವಾದಂಥ ಕೃತ್ಯಗಳೇ ನಡೆಯುತ್ತಾ ಇರುತ್ತವೆ. ಇವತ್ತು ಎಷ್ಟೋ ಕುಟುಂಬಗಳು ಒಡೆದು ಹೋಗ್ತಾ ಇದ್ದಾವೆ. ನೋಡ್ರಿ, ಪ್ರೀತಿ ಕಡಿಮೆ ಆಗ್ತಾ ಇದೆ, ಮಕ್ಕಳು ದೇವರಿಂದ ದೂರವಾಗ್ತಾ ಇದ್ದಾರೆ. ಮಾತ್ರ ಅಲ್ಲ, ದಾಂಪತ್ಯದ ಜೀವಿತದಲ್ಲಿ ಕಹಿತನ ಹೆಚ್ಚಾಗುತ್ತಾ ಇದೆ. ಇದರ ಮೂಲ ಸಮಸ್ಯೆ ಹಣದ ಕೊರತೆ ಅಲ್ಲ, ಬದಲಾಗಿ ರಕ್ಷಕನ ಕೊರತೆ. ಅಂದರೆ ಇದಕ್ಕೆ ಪರಿಹಾರ ತಿಳಿಯದೇ ಇರುವಂಥದ್ದು ಕೊರತೆಯಾಗಿದೆ. ಈ ದಿನ ಎಲ್ಲ ಕುಟುಂಬದ ಆಶೀರ್ವಾದಗಳಲ್ಲಿ ಒಂದು ಆಶೀರ್ವಾದ ದೊಡ್ಡದು, ಕುಟುಂಬ ರಕ್ಷಣೆ. ಬನ್ನಿ ಈ ದಿನ ಈ ವಿಷಯದ ಕುರಿತಾಗಿ ಮಾತನಾಡಿಕೊಳ್ಳೋಣ. ಅದಕ್ಕೆ ಒಂದು ಮೂಲವಾಗಿರುವ ವಾಕ್ಯವನ್ನು ಓದಿಕೊಳ್ಳೋಣ. ಈ ದಿನದ ಮುಖ್ಯವಾದ ದೇವರ ವಾಕ್ಯ ನಾವು ಲೂಕನು ಬರೆದ ಸುವಾರ್ತೆ 19ನೇ ಅಧ್ಯಾಯ 9ನೇ ವಾಕ್ಯದಲ್ಲಿ ಓದುತ್ತೇವೆ. ಇದನ್ನು ಕೇಳಿ ಯೇಸು, ಇವತ್ತು ಈ ಮನೆಗೆ ರಕ್ಷಣೆಯಾಯಿತು, ಇವನೂ ಸಹ ಅಬ್ರಹಾಮನ ವಂಶಿಕನಲ್ಲವೇ. ಹಾಲೆಲೂಯ. ಈ ಮಾತನ್ನು ನೀವು ಅನೇಕ ಸಾರಿ ಕೇಳಿಸ್ಕೊಂಡಿರ್ತೀರ. ಇವತ್ತು ಈ ಮನೆಗೆ ರಕ್ಷಣೆಯಾಯಿತು. ನಮ್ಮ ಕುಟುಂಬಗಳಿಗೆ ಯೇಸುವಿನ ಶುಭವರ್ತಮಾನವು ಗೊತ್ತಿರಲಿಲ್ಲ. ಈ ದಿನ ಈ ಶುಭವರ್ತಮಾನ ನಿಮಗೂ ನಿಮ್ಮ ಮನೆಗೂ ಗೊತ್ತಿದೆ. ಅಂದರೆ ರಕ್ಷಣೆ ನಿಮ್ಮ ಮನೆಗೂ ಕೂಡ ಬಂದಿದೆ. ಅದು ಹೇಗೆ, ಏನು ಮಾಡಬೇಕು ಅನ್ನುವಂಥದ್ದನ್ನು ವಿವರವಾಗಿ ಸ್ವಲ್ಪ ನಾವು ತಿಳಿದುಕೊಳ್ಳೋಣ. ಪ್ರಿಯ ದೇವಜನವೇ, ಯೇಸು ಸ್ವಾಮಿ ಕೆಲವು ಕಾರ್ಯಗಳಾದ ಮೇಲೆ ಈ ಮನೆಗೆ ಇವತ್ತು ರಕ್ಷಣೆ ಬಂತು. ನಾನು ಪ್ರಾರ್ಥಿಸ್ತೇನೆ, ನಾನು ನಂಬುತ್ತೇನೆ, ನಾನು ಬೇಡೋದು ದೇವನೇನೆಂದರೆ ನಿಮ್ಮ ಮನೆಗೆ, ನಿಮ್ಮ ಮನೆಯಲ್ಲಿರುವ ಪ್ರತಿಯೊಬ್ಬರಿಗೆ ರಕ್ಷಣೆ ಬರಲಿ. ಕಾರಣ ಏನು ಗೊತ್ತಾ? ಇಲ್ಲಿ ತಿಂದಿದ್ದು, ಇಲ್ಲಿ ಉಂಡದ್ದು, ಇಲ್ಲಿ ಧರಿಸಿದ್ದು, ಇಲ್ಲಿ ಗಳಿಸಿದ್ದು, ಇಲ್ಲಿ ಸಾಧಿಸಿದ್ದು ಎಲ್ಲವೂ ವ್ಯರ್ಥವಾಗಿ ಹೋಗುತ್ತದೆ. ಆದರೆ ಏನನ್ನು ನಾವು ಮುಂದಕ್ಕೆ ಕೂಡಿಸಿಡುತ್ತೇವೋ ಅದೇ ಉಳಿಯುತ್ತದೆ. ಅಂದರೆ ನಾವು, ನಮ್ಮ ಕುಟುಂಬದವರು ರಕ್ಷಣೆ ಹೊಂದಬೇಕು. ರಕ್ಷಣೆ ಅಂದರೆ ನಿಮಗೆ ಗೊತ್ತಲ್ವಾ? ಪಾಪದಿಂದ ಬಿಡುಗಡೆ ಉಂಟಾಗಿ ಪರಲೋಕ ರಾಜ್ಯಕ್ಕೆ, ನಿತ್ಯ ಜೀವಕ್ಕೆ ಬಾಧ್ಯರಾಗುವುದನ್ನು ರಕ್ಷಣೆ ಅಂತ ಹೇಳುತ್ತೇವೆ. ಹಾಗಾದರೆ ಇಲ್ಲಿ ದೇವರ ವಾಕ್ಯ ಹೇಳುತ್ತಾ ಇರುವಂಥದ್ದು, ಇವತ್ತು ಈ ಕುಟುಂಬಕ್ಕೆ ರಕ್ಷಣೆ ಬಂದಿತು ಅಂತ ಯೇಸು ಸ್ವಾಮಿ ಹೇಳುವುದನ್ನು ನಾವು ನೋಡುತ್ತಾ ಇದ್ದೇವೆ. ಹೇಗೆ? ಈಗ ರಕ್ಷಣೆ ನಮ್ಮ ಕುಟುಂಬಗಳಿಗೆ ಹೇಗೆ ಬರುತ್ತದೆ? ಇದರ ನಂತರದ ವಾಕ್ಯ ಯೇಸು ಸ್ವಾಮಿ ಹೇಳುತ್ತಾ ಇದ್ದಾರೆ. ಲೂಕನು ಬರೆದ ಸುವಾರ್ತೆ 19:10ನೇ ವಾಕ್ಯದಲ್ಲಿ, ಮನುಷ್ಯ ಕುಮಾರನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು ಎಂದು ಹೇಳಿದನು. ಹಲ್ಲೆಲೂಯಾ. ದೇವರು ಬಂದಿರುವುದು
ಕೆಟ್ಟು ಹೋಗಿರುವ ಜೀವಿತಗಳನ್ನು, ಕೆಟ್ಟು ಹೋದ ಕುಟುಂಬಗಳನ್ನು, ಹಾಳಾದ ಜೀವಿತಗಳನ್ನು ಸರಿಪಡಿಸುವುದಕ್ಕಾಗಿ ಆತನು ಬಂದಿದ್ದಾನೆ. ಹೌದು, ರೋಗವಿಲ್ಲದವನಿಗೆ ವೈದ್ಯನ ಅವಶ್ಯಕತೆ ಇಲ್ಲ, ವಿದ್ಯಾವಂತನಿಗೆ ಶಿಕ್ಷಕನ ಅವಶ್ಯಕತೆ ಇಲ್ಲ, ಹೌದಲ್ವಾ? ಹಾಗೆಯೇ ದೇವರ ವಾಕ್ಯ ಹೇಳುತ್ತದೆ, ಪಾಪಿಗಳಿಗೋಸ್ಕರವಾಗಿ, ಕೆಟ್ಟು ಹೋದವರಿಗೋಸ್ಕರವಾಗಿ ಆತನು ಬಂದನು. ಇವತ್ತು ನಿಮ್ಮ ಕುಟುಂಬದಲ್ಲಿ ಕೆಟ್ಟು ಹೋದ ಸ್ಥಿತಿ ಇದೆಯಾ? ಅಪಾರ್ಥಗಳು, ಅನುಮಾನಗಳು, ಅನಾನುಕೂಲತೆಗಳು, ಎಲ್ಲ ವಿರೋಧಗಳು, ಜಗಳಗಳು, ಮನಸ್ತಾಪಗಳು, ನೋವುಗಳು ಇದೆಯಾ? ಒಂದು ಕುಟುಂಬ ಇದೆ, ಅಲ್ಲಿ ಕ್ಷಮೆ ಇಲ್ಲ, ಪ್ರೀತಿ ಇಲ್ಲ, ಹೊಂದಾಣಿಕೆ ಇಲ್ಲ ಅಂತಂದುಕೊಳ್ತಾ ಇದ್ದೀರಾ? ನಾವು ಚೆನ್ನಾಗಿದ್ದರೂ ನಮ್ಮ ಗೊತ್ತಿರೋರು ನಮ್ಮ ಬಗ್ಗೆ ತಪ್ಪಾಗಿ ಮಾತಾಡ್ಕೊಳ್ತಾ ಇರ್ತಾರೆ. ನಾವು ಚೆನ್ನಾಗಿರೋದು ನೋಡಿ ಅಕ್ಕಪಕ್ಕದವರು ಸಹಿಸೋದಿಲ್ಲ. ನಾವು ಚೆನ್ನಾಗಿರೋದು ನೋಡಿ ಇವ್ರನ್ನ ಕೆಡಿಸಬೇಕು ಅಂತ ಇಹಲೋಕಾಧಿಪತಿ ದುಷ್ಟನು ಪ್ರಯತ್ನಿಸ್ತಾ ಇದ್ದಾನೆ. ನಾವು ಚೆನ್ನಾಗಿರೋದು ಕೆಲವು ಸಾರಿ ಸಮಾಜಕ್ಕೂ, ಲೋಕಕ್ಕೂ, ಜನಕ್ಕೂ ಇಷ್ಟ ಆಗೋದಿಲ್ಲ. ಅದಕ್ಕೇನೆ ಅನೇಕ ಕಡೆಗಳಿಂದ ಹೇಗೆ ಇವರ ಅನ್ಯೂನ್ಯತೆಯನ್ನು ಒಡೆಯೋಣ, ಹೇಗೆ ಇವರ ಪ್ರೀತಿಯನ್ನು ಮುರಿಯೋಣ, ಹೇಗೆ ಇವರನ್ನು ಬೇರ್ಪಡಿಸೋಣ ಎಂದು ಅನೇಕ ಶುದ್ಧ ದುಷ್ಟ ಶಕ್ತಿಗಳು ಪ್ರಯತ್ನಿಸುತ್ತಿರುತ್ತವೆ. ಇವತ್ತು ದೇವರ ವಾಕ್ಯ ಹೇಳುತ್ತಾ ಇದೆ, ನಿಮ್ಮ ಕುಟುಂಬ ಆ ರೀತಿಯಾಗಿ ಏನಾದರೂ ಕೆಟ್ಟು ಹೋಗಿದೆಯಾ? ರಕ್ಷಣೆ ಇಲ್ಲದೆ, ಸಮಾಧಾನ ಇಲ್ಲದೆ, ನೆಮ್ಮದಿ ಇಲ್ಲದೆ ನಿಮ್ಮ ಕುಟುಂಬ ಹಾಳಾಗುತ್ತಾ ಇದೆಯಾ? ದೇವರು ಹೇಳ್ತಾ ಇದ್ದಾನೆ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದನು. ಇವತ್ತು ನಾವಲ್ಲ, ದೇವರು ನಮ್ಮನ್ನು ಹುಡುಕಿ ಬಂದಿದ್ದಾನೆ. ನಮ್ಮ ಕುಟುಂಬಗಳಲ್ಲಿ ಆತನ ಕೃಪೆ ಬಂದಿದೆ. ಕೆಲವು ಕಾರ್ಯಗಳನ್ನು ನಾವು ಮಾಡಿದರೆ ಖಂಡಿತವಾಗಿ ನಮ್ಮ ಕುಟುಂಬಕ್ಕೂ ರಕ್ಷಣೆ ಬರುತ್ತದೆ. ಆ ಕರ್ತನು ಬಂದು ಕೆಟ್ಟು ಹೋಗಿರುವ ಭಾಗವನ್ನು ಸರಿಪಡಿಸುತ್ತಾರೆ. ಹಾಲೆಲೂಯಾ. ನಮ್ಮ ಮನೆಗಳಲ್ಲಿ ಅನೇಕ ವಸ್ತುಗಳಿರುತ್ತವೆ ಅಲ್ವಾ? ಒಂದು ವೇಳೆ ಫ್ರಿಜ್ಜು, ಫ್ಯಾನು, ವಾಷಿಂಗ್ ಮಿಷಿನ್ನು, ಮಿಕ್ಸಿ ಎಲ್ಲ ಇರುತ್ತದೆ. ಕೆಟ್ಟು ಹೋದ ತಕ್ಷಣ ಬಿಸಾಡುವುದಿಲ್ಲ, ಅದನ್ನು ಸರಿಪಡಿಸಲಿಕ್ಕೆ ನೋಡುತ್ತೇವೆ. ಅದೇ ರೀತಿಯಲ್ಲಿ ಕುಟುಂಬದಲ್ಲಿ ಅಪಾರ್ಥ ಬರುತ್ತೆ, ಕೋಪ ಬರುತ್ತೆ, ಮಾತುಗಳು ಅಂದುಕೊಳ್ಳುತ್ತೀವಿ, ಬಲಹೀನತೆಗಳು ಬರುತ್ತವೆ, ರೋಗಗಳು ಬರುತ್ತವೆ, ಪರಿಸ್ಥಿತಿಗಳು ಬಿಗಡಾಯಿಸಿ ಸಾಲಗಳು ಹೆಚ್ಚಾಗಿ ಏಕಪ್ಪ ಜೀವನ ಏನಪ್ಪ ಜೀವನ ಅಂತ ಬಂದಾಗ ನಮ್ಮ ಜೀವಿತಗಳನ್ನು ಬಿಸಾಡುವುಗಳಲ್ಲ, ಅವುಗಳನ್ನು ರಿಪೇರಿ ಮಾಡೋದಕ್ಕೆ ಕೊಡಬೇಕು. ಓಕೆ, ಎಲ್ಲಿ ರಿಪೇರಿ ಮಾಡ್ತಾರೆ? ಅಂಗಡಿಗಳಲ್ಲಾದರೆ ವಸ್ತುಗಳನ್ನು ರಿಪೇರಿ ಮಾಡ್ತಾರೆ. ಆದರೆ ನಮ್ಮ ಮನಸ್ಸು ಕೆಟ್ಟೋಗಿದರೆ ಯಾರು ರಿಪೇರಿ ಮಾಡ್ತಾರೆ? ಗಂಡ ಹೆಂಡತಿ ಮಧ್ಯದಲ್ಲಿ ಸಮಾಧಾನ ಇಲ್ಲ ಅಂದರೆ ಯಾರು ರಿಪೇರಿ ಮಾಡ್ತಾರೆ? ತಂದೆ ತಾಯಿಗಳನ್ನು ಗೌರವಿಸಿ ಪ್ರೀತಿಸಿ ವಿಧೇಯರಾಗದ ಮಕ್ಕಳನ್ನು ಯಾರು ರಿಪೇರಿ ಪಡಿಸ್ತಾರೆ? ಕುಡುಕ ಗಂಡನನ್ನು ಯಾರು ರಿಪೇರಿ ಪಡಿಸ್ತಾರೆ? ದುಂದು ವೆಚ್ಚ ಮಾಡುವ ಹೆಂಡತಿಯನ್ನು ಯಾರು ಸರಿಪಡಿಸ್ತಾರೆ? ಹೌದಲ್ವಾ? ಆತ್ಮೀಯತೆ ಇಲ್ಲದೆ, ದೈವಿಕತೆ ಇಲ್ಲದೆ ಇರುವಂಥವನ್ನು ಯಾರು ಸರಿಪಡಿಸ್ತಾರೆ? ಇವರೆಲ್ಲರನ್ನ ಸರಿಪಡಿಸುವುದಕ್ಕೆ ಕರ್ತನ ಕೈಯಿಂದ ಮಾತ್ರ ಸಾಧ್ಯ ಇದೆ. ಹೌದಲ್ವಾ? ಹೌದು. ಹಾಗಾದರೆ ನಮ್ಮನ್ನು ರಿಪೇರಿ ಮಾಡುವ ಆತನು, ನಮ್ಮನ್ನು ಸರಿಪಡಿಸುವ ಆತನು ರಕ್ಷಕನು. ಆತನೇ ನಮ್ಮ ಕುಟುಂಬಕ್ಕೆ ಬರುವಾಗ ಖಂಡಿತ ಅಲ್ಲಿ ರಿಪೇರಿ ನಡೆಯುತ್ತದೆ, ಅಲ್ಲಿ ಸರಿ ಹೋಗುತ್ತದೆ. ದೇವಜನವೇ, ಈ ಮಾತನ್ನು ಎಲ್ಲಿ ಹೇಳಿದರು ಅಂತ ನೀವು ನೋಡುವಾಗ ಜಕ್ಕಾಯನ ಮನೆಯಲ್ಲಿ ಹೇಳಿದರು. ಹಾಗಾದರೆ ಜಕ್ಕಾಯನ ಬಗ್ಗೆ, ಅವರ ಮನೆಯ ಬಗ್ಗೆ ಯೇಸು ಸ್ವಾಮಿ ಮಾತು ಹೇಳಬೇಕಾದರೆ ಮೊದಲಿಂದ ಅವನು ಒಳ್ಳೆಯವನ, ಮೊದಲಿಂದ ಅವನು ನೀತಿವಂತನ ಇಲ್ಲ, ಅವನು ಕೆಟ್ಟು ಹೋಗಿದ್ದನು. ಅವನ ಕಸುಬೇನೆಂದರೆ ಸುಂಕ ವಸೂಲಿ ಮಾಡೋದು, ಜನರನ್ನು ಬೆದರಿಸೋದು, ಅನ್ಯಾಯವಾಗಿ ತಗೊಳ್ಳೋದು, ದೂಷಿಸುವುದು. ನಮ್ಮ ಕುಟುಂಬಗಳು, ಜೀವಿತಗಳು ಕೆಲವು ಸಾರಿ ಆ ನೀತಿವಂತಿಕೆಯಲ್ಲಿ, ಪರಿಶುದ್ಧತೆಯಲ್ಲಿ ನಡೆಯದೇ ಇರಬಹುದು. ದೇವರಿಂದ ದೂರ ಇರುವುದು ಕಾರಣ ಅಲ್ಲ, ನಾವು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕು. ಹೌದಲ್ವಾ? ಯಾವುದೇ ವಸ್ತು ರಿಪೇರಿ ಆಗಿ ಹಂಗೆ ಇದ್ದರೆ ಏನೂ ಪ್ರಯೋಜನ ಇಲ್ಲ. ಅದನ್ನು ರಿಪೇರಿ ಮಾಡಿಸ್ಕೊಂಡು ಬಂದರೆ ಬೇಗ ಆಗ್ತದೆ. ನಿಮ್ಮ ಮನೇಲಿ ಎಷ್ಟು ರಿಪೇರಿ ಮಾಡದೇ ಇರುವಂಥ ವಸ್ತುಗಳಿದಾವಲ್ವ? ಬಿಸಾಡೋಕ್ಕೂ ಆಗಲ್ಲ, ಇಟ್ಕೊಳ್ಳೋಕ್ಕೂ ಆಗಲ್ಲ ಅನ್ನೋ ರೀತಿಲಿದ್ದಾರೆ. ರೆಡಿ ಮಾಡಿಸಿದ್ರೆ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಇಲ್ಲ. ತುಂಬ ವಸ್ತುಗಳು ಹಾಗೆ ಬಿದ್ದಿಟ್ಟಿರ್ತವೆ. ಇವತ್ತು ನಿಮ್ಮ ಕುಟುಂಬ ಕೆಟ್ಟಿದೆಯಾ? ನಿಮ್ಮ ಕುಟುಂಬ ದಾರಿ ತಪ್ಪಿದೆಯಾ? ನಿಮ್ಮ ಕುಟುಂಬ ಕಷ್ಟಗಳಲ್ಲಿದೆಯಾ?
ನಿಮ್ಮ ಕುಟುಂಬ ಅವಮಾನಕ್ಕೀಡಾಗಿದೆಯಾ? ನಿಮ್ಮ ಕುಟುಂಬ ನೋವುಗಳಲ್ಲಿದೆಯಾ? ನಿಮ್ಮನ್ನು ರಿಪೇರಿ ಮಾಡುವ, ನಿಮ್ಮ ಕುಟುಂಬವನ್ನು ರಿಪೇರಿ ಮಾಡುವಂಥ, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವ ರಕ್ಷಕನು ಯೇಸು ಸ್ವಾಮಿಯಾಗಿದ್ದಾರೆ. ಅಲ್ಲಲೋಯ್ಯ. ಇವತ್ತು ಆದ್ದರಿಂದ ಇಲ್ಲಿ ಹೇಳುತ್ತಾ ಇದ್ದಂತೆ ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ನನ್ನ ಪ್ರಿಯರೇ, ಈ ಬಲವಾದ ಒಂದು ಮಾತು ನೋಡ್ರಿ, ರಕ್ಷಣೆ ಯಾವಾಗ ಬಂತು? ಯೇಸು ಸ್ವಾಮಿ ಕೇವಲ ಆ ಮನೆಯೊಳಗೆ ಬಂದ ತಕ್ಷಣ ಅಲ್ಲ ಅಲ್ವಾ? ಅಲ್ಲಿ ಹೇಳ್ತದೆ ರಕ್ಷಕನಾಗಿ ಆತನು ನಮ್ಮ ಮನೆಗೆ ಬರುವಾಗ ಮಾತ್ರ. ಯಾವಾಗ ಆತನು ರಕ್ಷಕನಾಗಿ ಬರ್ತಾನೋ, ನಮ್ಮ ಪರಿಶುದ್ಧ ಕರ್ತನಾಗಿ ಬರ್ತಾನೋ, ನಮ್ಮಲ್ಲಿರುವ ಪಾಪ ಹೋಗ್ತದೆ. ಯೇಸುವನ್ನು ಅಂಗೀಕರಿಸಿದ ಹೃದಯ, ಯೇಸುವನ್ನು ಸ್ವೀಕರಿಸಿದಂಥ ಮನೆ ಬದಲಾವಣೆ ಕಾಡುತ್ತದೆ. ಪ್ರಕಟಣೆ 3:20 ಯೇಸು ಸ್ವಾಮಿ ಹೇಳುತ್ತಾರೆ, ನಿನ್ನ ಹೃದಯವೆಂಬ ಬಾಗಿಲ ಬಳಿಯಲ್ಲಿ ನಿಂತುಕೊಂಡು ತಟ್ತಾ ಇದ್ದೀನಿ. ಪ್ರತಿದಿನ ಬೆಳಿಗ್ಗೆ ದೇವರ ವಾಕ್ಯ ಸಂದೇಶ ಸಿದ್ಧವಾಗಿರುತ್ತದೆ. ಆದರೆ ವಾಕ್ಯವನ್ನೂ ಕೇಳದಷ್ಟು ಬ್ಯುಸಿಯಾಗಿ ಆಗೋಗ್ಬಿಡ್ತೇವೆ. ಕೇಳೋಣ ಆಮೇಲೆ ಅಂದುಕೊಳ್ಳುತ್ತೇವೆ. ಇಲ್ಲ, ಪ್ರತಿದಿನ ಮುಂಜಾನೆ ಕೆಲಸಗಳು ಪ್ರಾರಂಭವಾಗುವುದಕ್ಕಿಂತ ಮುಂಚೆನೇ ವಾಕ್ಯವನ್ನು ಕೇಳಿ ಮುಗಿಸುವುದಕ್ಕೆ ಪ್ರಯತ್ನಿಸಬೇಕು. ಆವತ್ತಿನ ವಾಕ್ಯವನ್ನು ಅವತ್ತು ಕೇಳಿ, ಇವತ್ತು ನೀನು ಆಹಾರವನ್ನು ನಮಗೆ ಕೊಟ್ಟಿದ್ದಿ. ಕೆಲವರು ಅಂದುಕೊಳ್ತಾರೆ, ಇದೇನು ರಮೇಶ್ ಪಾಸ್ಟ್ ಇಷ್ಟು ಉದ್ದ ವಾಕ್ಯ ಕೊಡ್ತಾರೆ ಅಂತ. ನನ್ನ ಪ್ರಿಯರೇ, ದೇವರ ಸಮ್ಮುಖದಲ್ಲಿ ತಾಳ್ಮೆ ಇದ್ದರೆ ಲೋಕದಲ್ಲಿ ನಿಮಗೆ ತಾಳ್ಮೆ ಇರುತ್ತದೆ, ದೈವಾನುಗ್ರಹವೂ ನಿಮಗೆ ಲಭಿಸುತ್ತದೆ. ಸ್ವಲ್ಪ ಟೈಮ್, ಒಂದು ಅರ್ಧ ಗಂಟೆ ದೇವರಿಗೆ ಕೊಡೋಕ್ಕಾಗಿಲ್ಲ ಅಂದರೆ ದೇವರಿಗೋಸ್ಕರ ನಾವು ಲೋಕಕ್ಕೋಸ್ಕರ ಬೇರೆಲ್ಲ ಸಮಯ ಕೊಟ್ಟು ಏನು ಪ್ರಯೋಜನ ಆಗೋದಿಲ್ಲ. ಇಲ್ಲಿ ನೋಡಿ, ಯೇಸು ಸ್ವಾಮಿ ಬಂದಾಗ ಕೆಟ್ಟತನ, ದುಷ್ಟತನ, ಪಾಪ, ಕೋಪ, ಶಾಪ ಎಲ್ಲವೂ ಹೊರಗಡೆ ಹೋಗ್ತದೆ. ಯೇಸು ಸ್ವಾಮಿ ಹೊರಗಡೆ ಇದ್ದರೆ ಅವೆಲ್ಲ ನಮ್ಮೊಳಗಡೆ ಬರ್ತವೆ. ಯಾವುದು ಈಸಿ? ಅವೆಲ್ಲ ನಮ್ಮೊಳಗಡೆ ಬಂದು ಭಯಪಡಿಸಿ, ನೋವುಪಡಿಸಿ, ದುಃಖಪಡಿಸಿ, ನಮ್ಮನ್ನು ಬಾಧೆಪಡಿಸೋದ ಮೇಲೆ ಪ್ರತಿನಿತ್ಯ ನಮ್ಮೊಳಗೂ, ನಮ್ಮ ಹೃದಯದೊಳಗೂ, ನಮ್ಮ ಕುಟುಂಬದೊಳಗೂ ಯೇಸುವನ್ನು ಅಂಗೀಕರಿಸುವುದು ಉತ್ತಮವ? ನೀವೇ ತೀರ್ಮಾನ ಮಾಡಿ. ಇಲ್ಲಿ ಗಮನಿಸಿರಿ, ಮೊದಲಿಂದ ಹೋಗೋಣ. ರಕ್ಷಣೆ ಹುಡುಕುವ ಹೃದಯಕ್ಕೆ ಬರುತ್ತದೆ. ಅಂದರೆ ರಕ್ಷಣೆಗೆ ದಾಹವುಳ್ಳಂಥ ಹೃದಯಕ್ಕೆ ಬರುತ್ತದೆ. ನೀವು ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 3ನೇ ವಾಕ್ಯದಲ್ಲಿ, ಅವನು ಯೇಸು ಎಂಥವನೆಂದು ನೋಡಲಪೇಕ್ಷಿಸಿದರೂ ತಾನು ಗಿಟ್ಟವನಾಗಿದ್ದರಿಂದ ಜನರ ಗುಂಪಿನ ನಿಮಿತ್ತ ನೋಡಲಾರದೆ ಹೋದನು ಅಂತ ಹೇಳ್ತಾ ಇದೆ. ಮೊಟ್ಟ ಮೊದಲನೇದು ಕಾರ್ಯ ಅಲ್ಲಿ ಹೇಳ್ತಾ ಇರುವುದು, ಅವನು ಯೇಸುವನ್ನು ಎಂಥವನೆಂದು ನೋಡಬೇಕೆಂದು ಅಪೇಕ್ಷಿಸಿದನು. ಅಪೇಕ್ಷೆ ನೋಡಿ, ನಮಗೆ ದಾಹ ಬಂತು ಅಂದರೆ, ನೀರು ಕುಡಿಬೇಕು ಅನ್ನೋ ದಾಹ ಬಂದರೆ ಹುಡುಕಾಡ್ತೀವಿ. ಎಲ್ಲಿ ನೀರು ಸಿಗುತ್ತಾ ಅಂತ ಹುಡುಕ್ತೀವಿ. ಹೊಟ್ಟೆ ಹಸಿವಾಯ್ತಂದರೆ ಎಲ್ಲಿ ಊಟ ಸಿಗುತ್ತಾ ಅಂತ ಪ್ರಯತ್ನ ಮಾಡ್ತೀವಿ. ಬಿಸಿಲು ಜಾಸ್ತಿ ಆದರೆ ನೆರಳೆಲ್ಲಿರುತ್ತಾ ಅಂತ ನೋಡ್ತೀವಿ. ಮಳೆ ಬರ್ತದಂದರೆ ಎಲ್ಲಿ ನಾವು ನೆನೆಯದೇ ಇರಬೇಕಾ ಅಂತ ನೋಡ್ತೀವಿ. ಅಂದರೆ ಇವೆಲ್ಲ ಏನನ್ನು ಸೂಚಿಸ್ತದೆ? ಅಪೇಕ್ಷೆ ಬರುವಾಗ, ಆ ವಾಂಛೆ ಬರುವಾಗ, ಅದರ ದಾಹ ಬರುವಾಗ ಹುಡುಕುತ್ತೇವೆ, ನಮಗೆ ಸಿಗುತ್ತದೆ. ಹೌದಲ್ವಾ? ನೀರಿಗಾಗಿ ಅಲ್ವಾ, ಊಟಕ್ಕಾಗಿ, ಸುರಕ್ಷತೆಗಾಗಿ ನಾವು ಓಡ್ತೇವೆ, ಸಿಗುತ್ತದೆ. ಹಾಗಾದರೆ ಇಲ್ಲಿ ಕೂಡ ಈ ಜಕ್ಕಾಯನು ಯೇಸು ಸ್ವಾಮಿಯನ್ನು ನೋಡಲು ಅಪೇಕ್ಷಿಸಿದನು. ಇವತ್ತು ಯಾರು ನನ್ನ ಕುಟುಂಬಕ್ಕೆ ಯೇಸುವು ಬೇಕು ಅಂತ ನೀವು ಬಂದಿರೋ, ಆ ಯೇಸುವಿನ ಪ್ರೀತಿ ನಿಮ್ಮನ್ನು ಹಿಡ್ಕೊಂಡಿದೆ. ಆ ಯೇಸುವಿನ ಪ್ರೀತಿ ನಿಮ್ಮನ್ನು ಸೆಳೆದುಕೊಂಡಿದೆ. ಹೌದಾ ಇಲ್ವಾ? ನೀವು ಬಂದ್ರಿ ಯೇಸುವಿನ ಬಳಿ, ಆತನ ನಿಜ ಸ್ವರೂಪವನ್ನು, ಸತ್ಯವನ್ನು, ಆತನ ಕ್ಷಮೆಯನ್ನು, ಪ್ರೀತಿಯನ್ನು ನೋಡಿದ ನೀವು ಆತನನ್ನು ಬಿಟ್ಟು ಹೋಗಲಿಕ್ಕೇ ಮನಸ್ಸಿಲ್ಲ. ಉಳಿದವುಗಳೆಲ್ಲ ಕಲ್ಲು, ಮಣ್ಣು, ಗಿಡ, ಮರ, ಪ್ರಾಣಿ, ಪಕ್ಷಿಗಳು, ಅವು ಕಣ್ಣಿದ್ದರೂ, ಕಾಲಿದ್ದರೂ, ಕೈಯಿದ್ದರೂ, ಮೂಗಿದ್ದರೂ ಮೂಸೋದಿಲ್ಲ, ಏನೂ ಮಾಡೋದಿಲ್ಲ. ಆದರೆ ಸತ್ಯದೇವರು ಹಾಗೆ ಅಲ್ಲ. ಆತನನ್ನೊಂದು ಫೋಟೋಗೋ, ಒಂದು ಶಿಲೆಗೋ, ಒಂದು ವಸ್ತುವಿಗೋ ನಾವು ಸೀಮಿತ ಮಾಡೋಕ್ಕಾಗಲ್ಲ. ಆತನು ನಮ್ಮ ಹಾಗೆ ಜೀವಿಸುವ ದೇವರಾಗಿದ್ದಾನೆ. ಆಲೋಚನೆ ಮಾಡಿ. ಇವತ್ತು ದೇವರ ವಾಕ್ಯ ಹೇಳ್ತಾ ಇದೆ, ಆತನು ಈ ಯಾರ ಕುಟುಂಬಕ್ಕೆ ರಕ್ಷಣೆ ಬರುತ್ತದಂದರೆ, ಯಾವ ಕುಟುಂಬ ಹುಡುಕುತ್ತದೋ ಸತ್ಯವನ್ನು, ರಕ್ಷಣೆಯನ್ನು, ಕರ್ತನನ್ನು, ಸೃಷ್ಟಿಕರ್ತನನ್ನು, ಆ ಕುಟುಂಬಕ್ಕೆ ರಕ್ಷಣೆ ಸಿಗುತ್ತದೆ.
ರಕ್ಷಕನನ್ನು ಹುಡುಕು, ರಕ್ಷಣೆ ನಿನಗೆ ಸಿಗುತ್ತದೆ. ಹುಡುಕ್ತಾ ಇದ್ದೀರಾ? ಏನು ಹುಡುಕ್ತಾರೆ ಜನರು ದೇವರಲ್ಲಿ? ದೇವರೇ ಆಶೀರ್ವಾದ, ಆರೋಗ್ಯ, ಆರ್ಥಿಕ ಸಮಸ್ಯೆ, ಅದಕ್ಕೆ ಪರಿಷ್ಕಾರ, ಬೇಕಾಗಿರುವಂಥ ಅನುಗ್ರಹಗಳನ್ನು, ಆಶೀರ್ವಾದಗಳನ್ನು ದೇವರ ಹತ್ರ ಕೇಳ್ತಾರೆ ಹೊರತು ದೇವರನ್ನು ಹುಡುಕುವ ಅಪೇಕ್ಷೆ ಇದೆಯಾ? ಯಾರು ಹುಡುಕುತ್ತಾರೋ ಅವರು ಕರ್ತನನ್ನು ಕಂಡುಕೊಳ್ತಾರೆ. ನೋಡಿ, ಈ ಒಂದು ಜಕ್ಕಾಯನ ಆ ಪರಿಸ್ಥಿತಿ ಏನೇ ಇದ್ದರೂ ಕೂಡ ಅವನ ಗಿಟ್ಟನಾಗಿದ್ದನು, ಜನರ ಗುಂಪುಗಳಿದ್ದು, ಅದೆಲ್ಲ ನಾವು ಆಮೇಲೆ ಮಾತಾಡ್ಕೊಳ್ಳೋಣ. ಆದರೆ ಅವನು ನೋಡಲು ಅಪೇಕ್ಷಿಸಿದನು. ನೀವು ನಾನು ಕೂಡ, ನಮ್ಮ ಕುಟುಂಬ ಕೂಡ ಅಪೇಕ್ಷಿಸಿದರೆ ಕರ್ತನು ನಮ್ಮನ್ನು ಕಂಡುಕೊಳ್ಳುತ್ತಾರೆ. ಎರಡನೇದಾಗಿ, ಯೇಸು ಸ್ವಾಮಿ ಜಕ್ಕಾಯನನ್ನು ಹೆಸರಿಡಿದು ಕರೆಯುತ್ತಾರೆ. ಇದು ಬಹಳ ಆಶ್ಚರ್ಯವಾದ ಕಾರ್ಯ. ಇದೇ ಮೊದಲ ಸಾರಿ ಜಕ್ಕಾಯನು ಯೇಸುವನ್ನು ನೋಡಬೇಕೆಂದು ಅಪೇಕ್ಷಿಸಿದನು. ಮೊದಲು ಮೀಟ್ ಮಾಡಿಲ್ಲ, ಹೇಳಿಲ್ಲ. ಆದರೆ ಈಗ ಜಕ್ಕಾಯನು ನೇರವಾಗಿ ಬರಲೂ ಇಲ್ಲ, ಎಲ್ಲೋ ಹೋಗಿ ಬಚ್ಚಿಟ್ಕೊಂಡಿದ್ದಾನೆ. ಇದೇ ದಾರಿಯಲ್ಲಿ ಯೇಸು ಬರ್ತಾನೆ ಅಂತ ತಿಳಿದು ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿದ್ದಾನೆ. ಆದರೆ ಅಂಥ ಸಮಯದಲ್ಲಿ 5ನೇ ವಾಕ್ಯ ಹೇಳುತ್ತದೆ, ಯೇಸು ಅಲ್ಲಿಗೆ ಬಂದು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟನೆ ಇಳಿದು ಬಾ. ಹೇಳ್ತಾ ಇದ್ದಾನೆ, ಅಲ್ಲಿಗೆ ಬರ್ತಾನೆ, ಮೇಲಕ್ಕೆ ನೋಡ್ತಾನೆ, ಕರೀತಾನೆ. ಇವತ್ತು ನಿಮ್ಮ ಬಳಿಗೆ ದೇವರು ಬಂದು ನಿಮ್ಮನ್ನು ನೋಡಿ ನಿಮ್ಮನ್ನು ಹೆಸರಿಡಿದು ಕರೆಯುವ ದೇವರಾಗಿದ್ದಾರೆ. ನಮ್ಮ ಒಬ್ಬೊಬ್ಬರ ಹೆಸರು ಆತನಿಗೆ ಗೊತ್ತು. ಏಕೆಂದರೆ ದೇವರು ವಾಕ್ಯ ಹೇಳುತ್ತದೆ, ತಾಯಿಯ ಗರ್ಭದಲ್ಲಿ ನಾವಿನ್ನೂ ಪಿಂಡವಾಗಿರುವಾಗಲೇ ಆತನ ಕಣ್ಣುಗಳು ನಮ್ಮನ್ನು ನೋಡಿವೆ ಎಂದು ಹೇಳುತ್ತದೆ. ಅದರರ್ಥ ನಾವು ಕೂಡ ದೇವರ ಪ್ರಿಯ ಮಕ್ಕಳು, ದೇವರ ಕಣ್ಣುಗಳು ನಮ್ಮನ್ನು ನೋಡಿವೆ ಎಂದು ಹೇಳುತ್ತಾ ಇದೆ. ಹಾಗಾದರೆ ಇಲ್ಲಿ ದೇವರು ವಾಕ್ಯ ಹೇಳುತ್ತಾ ಇರುವುದು, ಆತನು ಬಂದು ಮೇಲಕ್ಕೆ ನೋಡಿ ಹೆಸರಿಡಿದು ಕರೆದನು. ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಇದ್ದೀರಾ? ಏನು ಪರಿಸ್ಥಿತಿ, ಏನು ಕಷ್ಟ, ಏನು ದುಃಖ, ಏನು ಅಗತ್ಯ, ನಿಮ್ಮನ್ನು ಹೇಗೆ ದೇವರು ಮುಂದೆ ಅನುಗ್ರಹಿಸಿ ಉಪಯೋಗಿಸಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡಿದ್ದಾನೆ. ಒಪ್ಪಿಸಿ ಕೊಟ್ಟರೆ ಉಪಯೋಗಿಸ್ತಾನೆ, ಇಲ್ಲ ಅಂದರೆ ಇಲ್ಲ. ನೀವು ನಿಮ್ಮ ಕುಟುಂಬವಾಗಿ ದೇವರ ಕರದಲ್ಲಿ ಒಪ್ಪಿಸಿ ಕೊಡಲಿಕ್ಕೆ ಸಿದ್ಧರಿದ್ದೀರಾ? ಅಯ್ಯೋ, ಈ ದೇವರು ನನಗೆ ಬೇಡ, ಎಲ್ಲರೂ ದೂಷಣೆ ಮಾಡ್ತಾರೆ, ಎಲ್ಲರೂ ತಪ್ಪು ಕಂಡುಹಿಡಿಯುತ್ತಾರೆ, ಎಲ್ಲ ಪ್ರಶ್ನೆ ಕೇಳ್ತಾರೆ. ನಾನು ಕೇಳೋದು ನಿಮ್ಮ ಹತ್ರ ಒಂದೇ, ಇದರಲ್ಲಿ ಸತ್ಯ ಇದೆಯಾ ಇಲ್ವಾ ಅಷ್ಟೇ ನಾನು ಕೇಳೋದು. ಜನರು ಏನೇ ಮಾಡಿದ್ರೂ ತಪ್ಪು ಕಂಡುಹಿಡಿತಾರೆ. ಆದರೆ ನಾನು, ನನ್ನ ಕುಟುಂಬವು ಕರ್ತನನ್ನೇ ಸೇವಿಸುವೆವು ಎಂದು ಹೇಳಿದ ಹಾಗೆ ನಮ್ಮ ಕುಟುಂಬಗಳು ರಕ್ಷಣೆಗೆ ಬರಬೇಕು. ನಿಮ್ಮ ಕುಟುಂಬಗಳಲ್ಲಿ ಗೊತ್ತು, ಎಷ್ಟೋ ಜನರು ಇನ್ನೂ ರಕ್ಷಣೆಗೆ ಬಂದಿಲ್ಲ. ಅವರು ಬರೀ ವಾಕ್ಯ ಕೇಳಿಸ್ಕೊಳ್ತಾರೆ, ಯೇಸುವನ್ನು ಗೌರವಿಸ್ತಾರೆ, ಏನೂ ಇಲ್ಲ ನೀವು ಹೋಗ್ರಿ ಅಂತ ನಿಮ್ಮನ್ನು ಕಳಿಸ್ತಾರೆ. ಆದರೆ ಅವರು ಮಾತ್ರ ಐಡಲ್ಲಾಗಿ ಕೂತ್ಕೊಂಡು ಬಿಟ್ಟಿರ್ತಾರೆ. ಅಯ್ಯೋಯ್ಯೋ, ಅವ್ರು ಹೋದರೆ ಹೋಗಲಿ, ಯಜಮಾನ ನಾನು ಹೋಗಬಾರ್ದು, ನಾನು ನಂಬಾರ್ದು, ನಾನೆಂಗೆ ಇದನ್ನು ಬಿಟ್ಟೆಲ್ಲ ಹೋಗೋದು. ಪ್ರಿಯ ಸಹೋದರ, ನಿನಗೆ ದೇವರು ವಾಕ್ಯ ಹೇಳುತ್ತಾ ಇದೆ, ನಿನ್ನನ್ನು ದೇವರು ಪ್ರೀತಿಸಿ ನಿನಗಾಗಿ ಸ್ವಪ್ರಾಣವನ್ನು ಕೊಟ್ಟಿದ್ದಾರೆ. ಸಹೋದರಿ, ನಿನಗಾಗಿಯೇ ಆತನು ಎಲ್ಲವನ್ನು ಮಾಡಿದ್ದಾನೆ. ಮತ್ತು ಇನ್ನೂ ಯಾಕೆ ತಡ ಮಾಡ್ತಾ ಇದ್ದೀರಾ? ಇನ್ನೂ ಯಾಕೆ ಕುಟುಂಬಕ್ಕಾಗಿ ಇಷ್ಟು ಪ್ರಯಾಸ ಪಡ್ತೀರಲ್ವಾ? ನನ್ನ ಕುಟುಂಬ ಚೆನ್ನಾಗಿರಬೇಕು, ನನ್ನ ಕುಟುಂಬ ತಲೆ ಎತ್ತಿ ನಿಲ್ಲಬೇಕು, ನನ್ನ ಕುಟುಂಬ ಒಂದು ಮನೆ ಕಟ್ಟಿಕೊಳ್ಬೇಕು, ನನ್ನ ಕುಟುಂಬ ಎಲ್ಲರ ಥರ ಆಶೀರ್ವದಿಸಲ್ಪಡಬೇಕು ಅಂತೆಲ್ಲ ಆಸೆ ಪಡ್ತೀರ ತಾನೇ? ಆದರೆ ರಕ್ಷಣೆ ಹೊಂದಬೇಕು ನನ್ನ ಕುಟುಂಬ ಅನ್ನೋ ಆಸೆ ಇಲ್ವಾ? ನನ್ನ ಕುಟುಂಬ ನರಕಕ್ಕೆ ಹೋಗಬಾರ್ದು ಅನ್ನುವಂಥ ಆಸೆ ಇಲ್ವಾ? ಆ ಆಸೆ ನಮ್ಮಲ್ಲಿರಬೇಕು. ಅದಕ್ಕೆ ಹೇಳ್ತಾ ಇದ್ದಾನೆ, ಜಕ್ಕಾಯನೇ ತಟ್ಟನೆ ನೀನು ಇಳಿದು ಬಾ. ಯಾಕೆ? ಅಲ್ಲಿ ಹೇಳ್ತಾ ಇದ್ದಾನೆ, ನಾನು ಇವತ್ತು ನಿನ್ನ ಮನೆಯಲ್ಲಿ ಇಳುಕೊಳ್ಳಬೇಕು ಎಂದು ಅವನಿಗೆ ಹೇಳಿದನು. ಯೇಸು ಸ್ವಾಮಿ ತೀರ್ಮಾನ ಮಾಡ್ತಾ ಇದ್ದಾರೆ, ನಾನು ನಿನ್ನ ಮನೆಗೆ ಬರಬೇಕಪ್ಪ. ನೋಡಿ, ಎಂಥ ಒಂದು ಮಾತು. ಎಲ್ಲರೂ ಯೇಸು ಸ್ವಾಮಿಯನ್ನು ಗೌರವಿಸ್ತಾ ಇದ್ದರು. ಆದರೆ ಜಕ್ಕಾಯನೊಬ್ಬ ಪಾಪಿ, ಅವನು ಕೆಟ್ಟವನು ಅಂತ ಅಂದುಕೊಳ್ತಾ ಇದ್ರು. ಆದರೆ ಯೇಸು ಸ್ವಾಮಿ ಅಂಥ ಕೆಟ್ಟವನಾದ ಜಕ್ಕಾಯನ ಮನೆಗೆ ಹೋದ್ರಲ್ವ. ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು, ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ನಾನು ಬಂದಿದ್ದೇನೆ. ಇವತ್ತು ಯೇಸು ಸ್ವಾಮಿ ನೀತಿವಂತರಿಗೋಸ್ಕರ ಅಲ್ಲ, ಪಾಪಿಗಳಿಗೋಸ್ಕರ. ಕೆಲವರು ಹೇಳ್ತಾರೆ, ಆ ಯೇಸು ಬಂದಿದ್ದು ಇಸ್ರಾಯೇಲರಿಗೋಸ್ಕರ. ಏನ್ರಿ,
ದೇವರೇನಾದರೂ ಭಾಗ ಇಟ್ಕೊಂಡಿದ್ದಾರಾ? ನಂದು ಡಿಸ್ಟಿಕ್ ಇದು, ನನ್ನ ರಾಜ್ಯ ಇದು, ನನ್ನ ದೇಶ ಇದು, ನನ್ನ ಭಾಷೆ ಇದು, ನಾನು ಇದನ್ನು ದಾಟಿ ಬರಲ್ಲ, ಬಂದರೆ ನನಗೆ ರೂಲ್ಸ್ ಪ್ರಾಬ್ಲಮ್ ಆಗುತ್ತೆ, ಬರೋಕ್ಕೆ ನನಗೆ ಸ್ಟ್ರೆಂತ್ ಸಾಕಾಗಲ್ಲ, ಅಲ್ಲಿವರೆಗೂ ಹೋಗೋಕೆ ನನಗೆ ಶಕ್ತಿ ಸಾಕಾಗಲ್ಲ, ನನ್ನ ಟೆರಿಟ್ರಿ ಇದು, ನನ್ನ ಬೌಂಡ್ರಿ ಇದು ಅಂತ ಏನಾದರೂ ನೋಡ್ತಾರಾ? ದೇವರಿಗೆ ಏನಾದರೂ ಮಿತಿ ಇದೆಯಾ? ಸರ್ವಜ್ಞಾನಿ, ಸರ್ವಶಕ್ತನು, ಸರ್ವವ್ಯಾಪಿ ಅಂತ ಹೇಳ್ತೀವಲ್ವ. ಓಮ್ನಿ ಪ್ರೆಸೆಂಟ್, ಓಮ್ನಿಷೆಂಟ್, ಆತನು ಎಲ್ಲ ಸರ್ವಶಕ್ತನು, ಸರ್ವಜ್ಞಾನಿಯೂ, ಸರ್ವವ್ಯಾಪಿಯೂ ಆಗಿರುವಂಥವನು, ಅಂದರೆ ಎಲ್ಲ ಸ್ಥಳಗಳಲ್ಲಿ ಇರುವಾತನು. ಅದಕ್ಕೆ ಯೇಸು ಸ್ವಾಮಿ ಎಲ್ಲ ಸ್ಥಳಗಳಲ್ಲಿ ಇರುವಾತನಾಗಿದ್ದಾನೆ. ನಾವು ದೇವರನ್ನ ಭಾಗ ಇಡ್ತೀವಿ. ಅದು ಫಾರಿನ್ ದೇವರು, ಇದು ಈ ಊರು ದೇವರು, ಅದು ಆ ಊರು ದೇವರು, ಇದು ಅವ್ರ ದೇವರು, ಇದು ಕನ್ನಡ ದೇವರು, ಇದು ಹಿಂದಿ ದೇವರು. ಏನ್ರಿ ದೇವ್ರಿಗೆ ಭಾಷೆ ಏನಾದರೂ ಪ್ರಾಬ್ಲಮ್ಮಾ? ಪ್ರಾಂತ್ಯ ಏನಾದರೂ ಪ್ರಾಬ್ಲಮ್ಮಾ? ಪೊಲೀಸವ್ರ ಥರ ಪಾಠ ಮಾಡ್ಕೊಂಡು ಇಲ್ಲಿವರೆಗಿನೇ ನನ್ನ ಗಡಿ ಅಂತ ಏನಾದರೂ ಹೇಳ್ತಾರ? ಇಲ್ಲ ತಾನೇ. ಹಾಗಾದರೆ ದೇವರು ಯೇಸು ಸ್ವಾಮಿ ಏನಂದರೆ, ಅಲ್ಲಿ ನಾವು ನೋಡುವಂಥ ಮಾತು, ಯೇಸು ಅವನಿಗೆ ಹೇಳಿದರು, ಇಂದು ನಾನು ನಿನ್ನ ಮನೆಯಲ್ಲಿ ತಂಗಬೇಕು. ಯೇಸು ಮನೆಗೆ ಪ್ರವೇಶಿಸಲು ಬಯಸ್ತಾರೆ. ನಿಮ್ಮ ಮನೆಗೆ ಬರಲಿಕ್ಕೆ ಯೇಸು ಸ್ವಾಮಿ ಬಯಸ್ತಾರೆ. ಊರವ್ರು ಏನಾದರೂ ಅನ್ನಲಿ ನಿಮ್ಮ ಮನೇನ ಕುರಿತು, ನಿಮ್ಮ ಕುರಿತು ಏನಾದರೂ ಅವ್ರು ಅಂದುಕೊಳ್ಳಿ, ಚಿಂತೆ ಮಾಡಬೇಡಿ. ಅವ್ರ ಮನೆಗ, ಅಯ್ಯೋಯ್ಯೋ ಇವ್ರು ಯಾರೋ ಬೇರೆಯವರು ಅವ್ರ ಮನೆಗೆ ಹೋಗ್ತಾರೆ, ಅವ್ರ ಮನೆ ನೋಡಿ ಹೆಂಗಾಯ್ತು, ಆ ಮನುಷ್ಯರು ನೋಡಿ ಹೆಂಗವರು, ಅಂಥವ್ರ ಮನೆಗೆ ಇವ್ರು ಹೋಗ್ತಾರೆ, ಅಯ್ಯಯ್ಯೋ ಬಿಡಪ್ಪ ಅಂದುಕೊಳ್ಳಬಹುದು. ನಿಮ್ಮ ಕುಟುಂಬವನ್ನು ತೆಗೆದು ಹಾಕಬಹುದು, ಹೀಯಾಳಿಸಬಹುದು. ನಿಮ್ಮ ಕುಟುಂಬ ಅತೀ ಹೀನವಾಗಿರಬಹುದು. ದೇವರು ಹೇಳ್ತಾನೆ, ಅವಮಾನಿಸಲ್ಪಟ್ಟ, ನಿಮ್ಮ ಕುರಿತು ತಪ್ಪಾಗಿ ಮಾತನಾಡಿಕೊಳ್ಳುವ ಜನರ ಮುಂದೆ ನಿಮ್ಮ ತಲೆಗಳನ್ನು ಎತ್ತುವಂತೆ ಮಾಡುವ ಜವಾಬ್ದಾರಿ ದೇವರದಾಗಿದೆ. ಹಾಗಾದರೆ ನೀವು ನಾನು ಕೇಳಬೇಕು, ದೇವರೇ ನಿನ್ನನ್ನು ನೋಡಲಿಕ್ಕೆ ಅಪೇಕ್ಷೆ ಇದೆಯಪ್ಪ, ನಿನ್ನನ್ನು ಕಾಣಬೇಕೆಂಬ ಅಪೇಕ್ಷೆ ಇದೆ ಅಂತ ಹೇಳುವಾಗ ಆ ಒಂದು ರಕ್ಷಣೆ ನಿನ್ನ ಮನೆಗೆ ಬರುತ್ತದೆ. ಇಲ್ಲಿ ನಾವು ನೋಡುವಾಗ ಯೇಸು ಅರಮನೆಗೆ ಹೋಗಲಿಲ್ಲ, ಅರಮನೆಗೆ ಹೋಗಲಿಲ್ಲ, ಧರ್ಮ ಗುರುಗಳ ಮನೆಗೂ ಹೋಗಲಿಲ್ಲ, ಜನರು ತಿರಸ್ಕರಿಸಿದ ಜಕ್ಕಾಯನ ಮನೆಗೆ ಹೋದರು. ಏಕೆಂದರೆ ಯೇಸು ಹೇಳಿದ ಮಾತು, ಕಳೆದು ಹೋದವರನ್ನು, ಕೆಟ್ಟು ಹೋದವರನ್ನು ಹುಡುಕಿ ನಾನು ರಕ್ಷಿಸುವುದಕ್ಕೆ ಬಂದಿದ್ದೇನೆ ಎಂಬುದಾಗಿ. ಹಾಲೆಲೂಯ. ನನ್ನ ಪ್ರಿಯ ಜನ, 4ನೇ ಕಾರ್ಯ, ರಕ್ಷಣೆ ಯೇಸುವಿನ ಸಾನ್ನಿಧ್ಯದಿಂದ ಬರುತ್ತದೆ. ರಕ್ಷಣೆ ಹೇಗೆ ಬರುತ್ತದೆ? ಯೇಸುವಿನಿಂದ ಬರುತ್ತದೆ. ಆತನಿರುವುದರಿಂದ ಬರುತ್ತದೆ. ಆತನು ನಿಮ್ಮ ಮನೆಗೆ ಬರುವುದರಿಂದ ಬರುತ್ತದೆ ಹೊರತು ಸುಮ್ಮನೆ ಅದು ಬರುವುದಿಲ್ಲ. ಹೌದು, ಜಕ್ಕಾಯನು ಹಣವಂತನಾಗಿದ್ದನು, ಆದರೆ ಅವನ ಹೃದಯ ಮಾತ್ರ ಖಾಲಿಯಾಗಿತ್ತು. ಯಾರೂ ಅವನ್ನ ಪ್ರೀತಿಸ್ತಾ ಇರಲಿಲ್ಲ, ಯಾರೂ ಅವನಿಗೆ ಮರ್ಯಾದೆ ಕೊಡ್ತಾ ಇರಲಿಲ್ಲ, ಗೌರವ ಕೊಡ್ತಾ ಇರಲಿಲ್ಲ. ಯಾಕೆಂದರೆ ಹಣ ಇತ್ತು, ಆಸ್ತಿ ಇತ್ತು, ಹೆಸರಿತ್ತು, ಐಶ್ವರ್ಯ ಇತ್ತು, ಆದರೆ ಜನ ಅವನ್ನು ಇಷ್ಟಪಡ್ತಾ ಇರಲಿಲ್ಲ. ಜೀವನ ಒಂಥರ ಖಾಲಿಯಾಗಿತ್ತು. ಒಂಟಿತನ, ಒಬ್ಬನೇ ಎಷ್ಟಿದ್ದರೆ ಏನು ಪ್ರಯೋಜನ? ಇವತ್ತು ನಮ್ಮ ಕುಟುಂಬಗಳಲ್ಲಿ, ಜೀವಿತಗಳಲ್ಲಿ ಕೆಲವು ಸಾರಿ ಎಲ್ಲ ಇರುತ್ತೆ, ಏನು ಪ್ರಯೋಜನ? ನೆಮ್ಮದಿ ಇಲ್ಲದ ಮೇಲೆ. ಹಾಸಿಗೆ ಇದೆ, ನಿದ್ರೆ ಬರ್ತಾ ಇಲ್ಲ, ಊಟ ಇದೆ, ಆರೋಗ್ಯ ಇಲ್ಲ, ಹಣ ಇದೆ, ಆರೋಗ್ಯ ಇಲ್ಲ, ಆಶೀರ್ವಾದ ಇಲ್ಲ, ಮಕ್ಕಳಿದ್ದಾರೆ, ಮರ್ಯಾದೆ ಇಲ್ಲ. ಎಷ್ಟು ಬಲಹೀನತೆಗಳಲ್ವಾ? ಎಲ್ಲ ಇದೆ ಪಾಸ್ಟ್ರೆ, ಆದರೆ ನೆಮ್ಮದಿ ಇಲ್ಲ. ಎಲ್ಲ ಇದೆ, ಆರೋಗ್ಯ ಇಲ್ಲ. ಎಲ್ಲ ಇದೆ, ಸಮಾಧಾನ ಇಲ್ಲ. ಎಷ್ಟೋ ಜನರು ಇದೇ ರೀತಿಯಾಗಿ ಹೇಳ್ತಾರೆ, ಏನೂ ಇಲ್ಲ. ನಿಮ್ಮ ಕುಟುಂಬಗಳಿಗೆ ಸಮಾಧಾನ ಬೇಕಾ? ಶಾಂತಿ ಬೇಕಾ? ಆರೋಗ್ಯ ಬೇಕಾ? ಉನ್ನತಿ ಬೇಕಾ? ಕರುಣೆ ಬೇಕಾ? ಅರ್ಥ ಮಾಡಿಕೊಳ್ಳೋದು ಬೇಕಾ? ಅಪಾರ್ಥಗಳು ನೀಗಬೇಕಾ? ಏನೇ ಸಮಸ್ಯೆ ಇದ್ದರೂ ನಿಮ್ಮ ಕುಟುಂಬಕ್ಕೆ ಯೇಸು ಸ್ವಾಮಿ ಬರಬೇಕಾದರೆ ಅವೆಲ್ಲವೂ ಇಲ್ಲದೆ ಹೋಗುವವು. ಇವತ್ತು ಸಹೋದರಿ, ಸಹೋದರ, ಏಸಪ್ಪ ನನ್ನ ಮನೆಯೊಳಕ್ಕೆ ಬಾಪ, ನನ್ನ ಮನೆಯಲ್ಲಿನ ಅಂಧಕಾರಗಳನ್ನು, ಎಲ್ಲ ದುಷ್ಟನ ಕಾರ್ಯಗಳನ್ನು, ಬಲಹೀನತೆಗಳನ್ನು, ಎಲ್ಲ ಅಂಧಕಾರ ಶಕ್ತಿಗಳನ್ನು ಯೇಸುವೆ ನಿನ್ನ ನಾಮದಲ್ಲಿ ಲಯಪಡಿಸಪ್ಪ. ನನ್ನ ಕುಟುಂಬವನ್ನು ನೀನು ಒಮ್ಮೆ ಕರುಣಿಸು ದೇವ, ನನ್ನ ಕುಟುಂಬದಲ್ಲಿರುವವರನ್ನು ರಕ್ಷಿಸು ದೇವ ಎಂದು ನೀವು ಪ್ರಾರ್ಥಿಸಿದರೆ ದೇವರು ನಿಮ್ಮ ಪ್ರಾರ್ಥನೆಯನ್ನು ಆಲಿಸುತ್ತಾರೆ. ನಿಮ್ಮ ಮಕ್ಕಳ ಕುರಿತು ಒಳ್ಳೆ ಭವಿಷ್ಯವನ್ನು ದೇವರಿಟ್ಟಿದ್ದಾರೆ. ನಿಮ್ಮ ಮನೆಯಲ್ಲಿರುವ ವೃದ್ಧರಿಗೆ ಒಳ್ಳೆಯ ಆರೋಗ್ಯವನ್ನು ಕೊಡುತ್ತಾರೆ. ನಿಮ್ಮ ಮನೆಯಲ್ಲಿರುವಂಥ ಯೌವನಸ್ಥರನ್ನು ಬಹುವಾಗಿ ಒಂದು ಸ್ತಂಭಗಳಾಗಿ ಆಶೀರ್ವದಿಸ್ತಾರೆ. ನೀನು ಮಾಡುವ ಪ್ರಯಾಸವೆಲ್ಲ ಫಲಿಸುವಂತೆ ದೇವರು ಮಾಡ್ತಾನೆ. ಅದನ್ನು ನಾವಿಲ್ಲಿ ನೋಡ್ತಾ ಇದ್ದೇವೆ. ಯೇಸು ಅವನನ್ನು ಹುಡುಕಿ ಅವನ ಮನೆಗೆ ಬಂದರು. ಅದೇ ಹೇಳೋದು, ಯೇಸು ಬಂದು ಹೇಳ್ತಾನೆ, ನಿನ್ನ ಮನೆಯಲ್ಲಿ ನಾನು ಇಳ್ಕೊಳ್ಬೇಕಂತಿದ್ದೀನಪ್ಪ, ನಿನ್ನ ಮನೆಗೆ ನಾನು ಬರಬೇಕು ಅಂದ್ಕೊಂಡಿದ್ದೀನಿ.
ಆಗ ನೋಡ್ತಾ ಇದ್ದೀವಿ, ನಿಜವಾದ ರಕ್ಷಣೆ ಏನಾಗುತ್ತದೆ, ಜೀವನವನ್ನು ಬದಲಾಯಿಸುತ್ತದೆ. ನೋಡಿ, ಯಾವಾಗ ಯೇಸು ಸ್ವಾಮಿ ಅವರ ಮನೆಗೆ ಬಂದರು, ಊಟ ಕೊಟ್ಟರು, ಅನೇಕ ವಾಕ್ಯಗಳನ್ನು ಮಾತನಾಡಿದರು, ಯಾವಾಗ ದೇವರ ಮಾತುಗಳು ಕೇಳಿಸಿಕೊಂಡನೋ, ಯಾವಾಗ ಯೇಸು ಸ್ವಾಮಿ ಅವರ ಮನೆಗೆ ಬಂದನೋ, ಯಾವಾಗ ಯೇಸು ಸ್ವಾಮಿ ಪ್ರೀತಿ ಮಾಡಿ ಅವರ ಹೆಸರಿಟ್ಟು ಕರೆದನೋ, ಎಲ್ಲ ಕೃತ್ಯಗಳು ಅವನ ಮನಸ್ಸಿನ ಮೇಲೆ ಪ್ರಭಾವ ಬಿದ್ದು ಬಿಡ್ತು. ಅದಕ್ಕೆ ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದ 8ನೇ ವಾಕ್ಯದಲ್ಲಿ, ಆದರೆ ಜಕ್ಕಾಯನು ನಿಂತುಕೊಂಡು ಸ್ವಾಮಿಗೆ, ಸ್ವಾಮಿ ನೋಡು, ನನ್ನ ಆಸ್ತಿಯಲ್ಲಿ ಅರ್ಧವನ್ನು ಬಡವರಿಗೆ ಕೊಡುತ್ತೇನೆ, ಮತ್ತು ನಾನು ಅನ್ಯಾಯವಾಗಿ ಯಾರಿಂದ ಏನಾದರೂ ಎಳಕೊಂಡದ್ದೇ ಆದರೆ 4ರಷ್ಟು ಹಿಂದಕ್ಕೆ ಕೊಡುತ್ತೇನೆ ಎಂದು ಹೇಳಿದನು. ಜಕ್ಕಾಯನ ತೀರ್ಮಾನ ನೋಡ್ರಿ. ಯೇಸು ಸ್ವಾಮಿ ಬಲವಂತ ಮಾಡಲಿಲ್ಲ, ಗದರಿಸಲಿಲ್ಲ, ಎಚ್ಚರಿಸಲಿಲ್ಲ, ನೀನು ತಪ್ಪು ಮಾಡಿದೀಯಾ ಅನ್ನಲಿಲ್ಲ. ಮಾನಸಾಂತರ ಬಂತು ಜಕ್ಕಾಯನಲ್ಲಿ. ಅನೇಕರು ಇದೇ ರೀತಿಯಾಗಿ ಮತಾಂತರ ಅನ್ನುತ್ತಾರೆ. ಇದು ಮಾನಸಾಂತರ, ಏನೂ ಹೇಳಲಿಲ್ಲ. ನಾವು ದೇವರ ವಾಕ್ಯವನ್ನು ನಿಮಗೆ ಹೇಳುತ್ತೇವೆ ಅಷ್ಟೇ. ಕೆಲಸ ಮಾಡುವುದು ನಮ್ಮ ಕರ್ತವ್ಯ ಅಲ್ಲ. ದೇವರು ನಿಮ್ಮ ಹೃದಯದಲ್ಲಿ ಕಾರ್ಯ ಮಾಡ್ತಾನೆ. ಹೌದು, ನಾನು ಪಾಪಿ, ನನಗೆ ರಕ್ಷಕನು ಬೇಕು, ರಕ್ಷಿಸುವವರು ಯಾರಿದ್ದಾರೆ, ನನ್ನ ಪಾಪಗಳಿಂದ ರಕ್ಷಿಸುವುದಕ್ಕೆ ಮಾರ್ಗವೇನಿದೆ? ಈ ಲೋಕದಲ್ಲಿ ಪುಣ್ಯಕ್ರಿಯೆಗಳಾಗಲಿ, ನಾವು ಮಾಡುವಂಥ ಒಳ್ಳೆಯ ಕೃತ್ಯಗಳಾಗಲಿ, ನಾವು ಕೊಡುವ ದಾನಗಳಾಗಲಿ, ನಮ್ಮ ನಡೆಯುವ ಜೀವಿತವಾಗಲಿ ನಮ್ಮನ್ನು ರಕ್ಷಿಸುವುದಕ್ಕೆ ಸಾಧ್ಯವಿಲ್ಲ. ಬದಲಾಗಿ ಯೇಸುವಿನ ನಾಮದಲ್ಲಿ ಆತನು ಮಾಡಿದ ತ್ಯಾಗದ ಮೂಲಕ, ಆತನ ರಕ್ತದ ಮೂಲಕ ನಮಗೆ ಜಯ ಉಂಟು. ಆಮೇನ್. ಯೇಸುವಿನ ರಕ್ತದಲ್ಲಿ ಜಯ ಉಂಟು. ಹಾಲೆಲೂಯಾ. ಇವತ್ತು ನೋಡಿ, ಯೇಸು ಸ್ವಾಮಿ ಹೇಳ್ತಾನೆ, ಯೇಸು ಹೇಳಿದರು, ಈ ಮನೆಗೆ ರಕ್ಷಣೆ ಬಂದಿತು. ಯೇಸುವಿನ ಬರೋಣ ಜಕ್ಕಾಯನಲ್ಲಿ ವ್ಯತ್ಯಾಸ ತಂತು. ಅವನ ಮನೆಯವರು ಇದ್ದಿರಬಹುದು ಅಲ್ಲಿ, ಅದರ ಬಗ್ಗೆ ಬರೆಯಲ್ಪಡಲಿಲ್ಲ. ಅವನೊಬ್ಬನೇ ಅಲ್ಲ, ಅವರ ಮನೆಯವರು ಕೂಡ ಇದ್ದಿರ್ತಾರೆ, ಒಂಟಿಯೇನು ಅಲ್ಲ ಅವನು. ಆದರೆ ಆ ಮನೆಯವರು ಒಪ್ಪಿಕೊಂಡು ಯೇಸುವಿನ ಮಾತನ್ನು, ಬಟ್ ಯಜಮಾನನಾದಂಥ ಜಕ್ಕಾಯನು ತೀರ್ಮಾನ ತಗೊಂಡದ್ದನ್ನು ನೋಡಿದಂಥ ಯೇಸು ಸ್ವಾಮಿ ನಂತರ ಹೇಳ್ತಾರೆ, ಅವನಲ್ಲಿ ಮಾನಸಾಂತರ ಬಂದ ಮೇಲೆ ಯೇಸುವನ್ನು ಅಂಗೀಕರಿಸಿದ್ದು ಮಾತ್ರ ಅಲ್ಲ, ಬಂದು ಹೋಗೋದಲ್ಲ, ನಾಮಕಾವಸ್ಥೆ ಕ್ರೈಸ್ತತ್ವ ಅಲ್ಲ, ಆಲಯಕ್ಕೆ ಬಂದು ಹೋಗೋದಲ್ಲ, ಕಾಣಿಕೆಗಳನ್ನು ಕಾಣಿಕೆಗಳನ್ನು ಆಲಯಕ್ಕೆ ಕೊಡುವುದು ಮಾತ್ರ ಅಲ್ಲ, ಸೇವೆಗೆ ಸಪೋರ್ಟ್ ಮಾಡುವುದು ಮಾತ್ರ ಅಲ್ಲ, ಕ್ರಿಯೆಯಲ್ಲಿ ಜೀವಿತವನ್ನು ಜೀವಿಸಬೇಕು. ಹೌದು, ಸೇವೆಗೆ ಸಪೋರ್ಟ್ ಇಲ್ಲದೆ ಹೋದರೆ ಸೇವೆ ಮಾಡೋಕ್ಕಾಗಲ್ಲ ನಾವು, ನಿಜಾನೇ. ಅದರಲ್ಲಿ ಹೇಳ್ತದೆ, ಜಕ್ಕಾಯನ ಕುರಿತು ಯೇಸು ಸ್ವಾಮಿ ಇಷ್ಟೊಂದು ಕೃತ್ಯಗಳನ್ನು ಮಾಡಿದ ಮೇಲೆ ಎಷ್ಟೋ ಕುಟುಂಬಗಳನ್ನು ನೋಡ್ತೇವೆ ಇದೇ ರೀತಿಯಲ್ಲಿ ರಕ್ಷಣೆಗೆ ಬಂದವು. ಇವತ್ತು ದೇವರು ನಿಮ್ಮ ಕುಟುಂಬದಲ್ಲಿ ಇದೇ ಜಕ್ಕಾಯನ ಮನೆಯಲ್ಲಿ ಮಾಡಿದಂಥ ಕಾರ್ಯಗಳು ನಿಮಗೂ ಮಾಡಬೇಕಾ? ಅಪೊಸ್ತಲರ ಕೃತ್ಯಗಳಲ್ಲಿ 16:31 ಅವರು ಕರ್ತನಾದ ಯೇಸುವಿನ ಮೇಲೆ ನಂಬಿಕೆ ಇಡು, ಆಗ ನೀನು ರಕ್ಷಣೆ ಹೊಂದುವಿ, ನಿನ್ನ ಮನೆಯವರು ರಕ್ಷಣೆ ಹೊಂದುವರು ಎಂದು ಹೇಳಿ ಅವನಿಗೂ ಅವನ ಮನೆಯಲ್ಲಿದ್ದವರೆಲ್ಲರಿಗೂ ದೇವರ ವಾಕ್ಯವನ್ನು ತಿಳಿಸಿದರು. ಅಂದರೆ ಅದರ ಅರ್ಥ, ಎಲ್ಲಿ ಒಂದು ಸಾರಿ ಹೋಗಿ ವಾಕ್ಯ ಹೇಳಲ್ಪಡುತ್ತದೋ ಅಲ್ಲಿ ರಕ್ಷಣೆ ಉದ್ಭವ ಆಗುತ್ತದೆ. ನೋಡಿ, ಒಂದು ಕತ್ತಲೆಯ ಕೋಣೆಯಲ್ಲಿ ಒಂದು ದೀಪವನ್ನು ಹಚ್ಚಿ ಇಟ್ಟರೆ ಆಟೋಮೆಟಿಕ್ಕಾಗಿ ಅಲ್ಲಿರುವಂಥ ಕತ್ತಲೆಯನ್ನು ಓಡಿಸಬಹುದು ಅಲ್ವಾ? ಆಟೋಮೆಟಿಕ್ಕಾಗಿ. ಅದೇ ರೀತಿ ಯೇಸು ಸ್ವಾಮಿ ಬರುವಾಗ, ರಕ್ಷಣೆ ಬರುವಾಗ, ದೇವರ ಪ್ರಸನ್ನತೆ ಬರುವಾಗ ನಮ್ಮ ಅಂಧಕಾರ ಹೋಗುತ್ತದೆ, ಪಾಪದ ಜೀವಿತ ಹೋಗುತ್ತದೆ, ಕೆಟ್ಟ ಜೀವಿತ ಹೋಗುತ್ತದೆ. ಜಕ್ಕಾಯನು ಹೇಳ್ತಾ ಇದ್ದಾನೆ, ನಾನು ಒಂದು ಅರ್ಧ ಪಾಲು ನಾನು ಬಡವರು ಕೊಟ್ಬಿಡ್ತೀನಿ, ಮತ್ತು ಯಾರಿಂದಾದರೂ ಅನ್ಯಾಯವಾಗಿ ತಗೊಂಡಿದ್ದರೆ ನಾನು ಅವರಿಗೆ ಹಿಂತಿರುಗಿಸಿ ಕೊಟ್ಬಿಡ್ತೀನಿ ಅಂತ ಹೇಳ್ತಾನೆ. ಈ ಮಾರ್ಪಾಡಿಗೆ ಬಲವಂತ ಅಲ್ಲ ಕಾರಣ, ಯೇಸು ಸ್ವಾಮಿಯ ಪ್ರಸನ್ನತೆ, ಯೇಸು ಸ್ವಾಮಿಯ ಮಾತುಗಳು, ಯೇಸು ಸ್ವಾಮಿ ಬರೋಣವು ಆ ಮನೆಯಲ್ಲಿ ನೋಡುವಾಗ ಬಾಗಿಲು ತೆರೆಯಲ್ಪಟ್ಟಿತು, ಬೆಳಕು ಹರಿಯಲ್ಪಟ್ಟಿತು, ಸಂಬಂಧಗಳಿದಾದವು. ಇವತ್ತು ಕೂಡ ನಾವು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡಿ ಕೇಳಬೇಕು. ಪರಲೋಕದ ದೇವರೇ, ನಾವು ಕೇಳಬೇಕು ದೇವರನ್ನು, ನಾವು ಹಾಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಅಪ್ಪ ಸ್ತೋತ್ರ. ಪರಲೋಕದ ತಂದೆಯೇ, ನಮ್ಮ ಮನೆಗಳಲ್ಲಿ ನಿನ್ನ ಸಾನ್ನಿಧ್ಯವನ್ನು ಬರೆಮಾಡಿಕೊಳ್ಳುತ್ತೇವೆ. ನಮ್ಮ ಪಾಪಗಳನ್ನು ಕ್ಷಮಿಸು ಎಂದು ಕೇಳಿಕೊಳ್ಳುತ್ತೇವೆ. ನಮ್ಮ ಕುಟುಂಬಗಳನ್ನು ಶುದ್ಧಗೊಳಿಸು, ನಮ್ಮ ಕುಟುಂಬಗಳನ್ನು ಸರಿಪಡಿಸು, ಒಡೆದ ಸಂಬಂಧಗಳನ್ನು ಜೋಡಿಸುಪ್ಪ. ಮಕ್ಕಳನ್ನು ನಿನ್ನ ಮಾರ್ಗದರ್ಶನದಲ್ಲಿ ನಡೆಸು. ಗಂಡ ಹೆಂಡತಿಯ ನಡುವಿನ ಪ್ರೀತಿಯನ್ನು ಹೆಚ್ಚಿಸು.
ನಮ್ಮ ಮನೆಗಳು ಪ್ರಾರ್ಥನೆಯ ಮನೆಗಳಾಗಲಿ. ಜಕ್ಕಾಯನ ಮನೆಯಂತೆ ನಮ್ಮ ಮನೆಗಳ ಬಗ್ಗೆಯೂ ನೀನು ಹೇಳುವಂತಾಗಲಿ. ಇಂದು ಈ ಮನೆಗೆ ರಕ್ಷಣೆ ಬಂದಿತು. ಹೌದಪ್ಪ ಕರ್ತನೆ, ಕುಟುಂಬಕ್ಕೆ ವಿರೋಧವಾಗಿ, ಸಂಬಂಧಗಳನ್ನು ಕೆಡಿಸುವುದಕ್ಕೆ ವಿರೋಧವಾಗಿ ಅನೇಕ ಕೃತ್ಯಗಳು ನಡೆಯುವಾಗ ಕರ್ತನೆ, ನೀನು ನಮ್ಮ ಕುಟುಂಬವನ್ನು ಆಶೀರ್ವದಿಸು. ಈ ವಾಕ್ಯ ಯಾರ ಮನಸ್ಸಲ್ಲಿ ಮುಟ್ಟಿದೆಯೋ, ಅವರು ಯಾವ ಮನೆಗೆ ಸಂಬಂಧಪಟ್ಟವರೋ ಆ ಮನೆಗೆ ರಕ್ಷಣೆ ಉಂಟಾಗಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ನೀನು ಕೆಟ್ಟು ಹೋಗಿರುವುದನ್ನು ಹುಡುಕಿ ರಕ್ಷಿಸುವುದಕ್ಕೆ ಬಂದ ಕರ್ತನು ಜಕ್ಕಾಯನ ಮನೆಯನ್ನು ರಕ್ಷಿಸಿದಂತೆ ನಮ್ಮ ಮನೆಗಳನ್ನು ನೀನು ಸಂಧಿಸಿ ದೇವರೇ, ಪಾಪಗಳನ್ನು, ಶಾಪಗಳನ್ನು, ಕೆಟ್ಟತನಗಳನ್ನು ದೇವರೇ, ನಾಮಕಾವಸ್ಥೆಯ ಜೀವಿತಗಳನ್ನು ಮಾರ್ಪಡಿಸಿ ನಿನಗಾಗಿ ಜೀವಿಸಬೇಕು. ಜೀವಿಸಿದರೆ ನಿನಗಾಗಿ ಜೀವಿಸಬೇಕು. ವ್ಯರ್ಥವಾದ ಜೀವಿತವನ್ನು ಜೀವಿಸಬಾರದೆಂದು ತಿಳಿದು ಯಾರು ಪ್ರಾರ್ಥನಾಪೂರ್ವಕವಾಗಿ ಅಪ್ಪ ನನ್ನನ್ನು ಸಂಧಿಸು, ನನ್ನ ಕುಟುಂಬವನ್ನು ಸಂಧಿಸು ಎಂದು ಕೇಳಿಕೊಳ್ಳುತ್ತಿದ್ದಾರೆ, ಅವರನ್ನು ಆಶೀರ್ವದಿಸಿರಿ. ಎಲ್ಲ ಪರಲೋಕದ ಸ್ವರಗಳನ್ನು ಸುರಿಯ ಮಾಡಿರಿ. ನಿನ್ನ ಹೆಜ್ಜೆಯ ಜಾಡಿನಲ್ಲಿ ಇವರ ಮನೆಯವರು ನಡೆಯಲಪ್ಪ. ಕೆಲವು ಸಾರಿ ಯವನಸ್ಥರು ದೊಡ್ಡವರಾಗಿ ಹೇಳಿದ ಮಾತು ಕೇಳೋದಿಲ್ಲ, ಗಂಡನು ಹೇಳಿದ ಮಾತು ಕೇಳೋದಿಲ್ಲ, ಹೆಂಡತಿಯು ಪ್ರೀತಿಯಿಂದ ನಡೆದುಕೊಳ್ಳುವುದಿಲ್ಲ, ಮಕ್ಕಳು ದಾರಿ ತಪ್ಪಿ ನಡೆಯುತ್ತಿದ್ದಾರೆ, ಕುಟುಂಬದಲ್ಲಿ ಉನ್ನತಿ ಇಲ್ಲ, ಆಶೀರ್ವಾದ ಇಲ್ಲ, ಸಮಾಧಾನ ಇಲ್ಲ, ಅರ್ಥಪಡಿಸುವವರಿಲ್ಲ. ಎಲ್ಲ ನಮ್ಮ ಕುಟುಂಬವು ಕೀಳಾಗಿ ದುಷ್ಟನ ಕಾರ್ಯಗಳಾಗಿ ಅಂಧಕಾರ ಶಕ್ತಿಗಳಾಗಿ ಮಾರ್ಪಟ್ಟಿದೆ. ಏಸು ರಕ್ತದಲ್ಲಿ ಜಯ ಉಂಟಾಗಲಿ, ಈ ಮನೆಗೆ ಬಿಡುಗಡೆ ಉಂಟಾಗಲಿ, ಈ ಮನೆಯಲ್ಲಿ ರಕ್ಷಣೆ ಉಂಟಾಗಲಿ ಎಂದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಅಪ್ಪ, ಬರೋ ದಿನಮಾನಗಳಲ್ಲಿ ನೀವು ತಾನೇ ಕುಟುಂಬಗಳನ್ನು ಅನುಗ್ರಹಿಸಿ ನಿನ್ನ ರೆಕ್ಕೆಗಳ ಮರೆಯಲಿಟ್ಟು ಕಾದು ಕಾಪಾಡು. ಹೇಗೆ ಯೋಬನು ತನ್ನ ಕುಟುಂಬಕ್ಕಾಗಿ ಪ್ರಾರ್ಥಿಸಿ ಅಪ್ಪ ಯಜ್ಞ ನೈವೇದ್ಯಗಳನ್ನು ಸಮರ್ಪಿಸಿ ಪ್ರತಿನಿತ್ಯ ತನ್ನ ಮಕ್ಕಳು ಮನೆಯವರು ತಪ್ಪು ಮಾಡಿದಾರೆಂದು ತಿಳಿದು ತಮ್ಮನ್ನೇ ಸಮರ್ಪಿಸಿಕೊಂಡರು, ಹಾಗೆ ನಮ್ಮ ಕುಟುಂಬಗಳನ್ನು ಸಮರ್ಪಿಸಿ ಬೆಂಕಿ ಬೇಲಿಯನ್ನು ಹಾಕಿ ದೇವದೂತರುಗಳ ಸೈನ್ಯವನ್ನು ನಿಲ್ಲಿಸಿ ಕಾದು ಕಾಪಾಡುವಂತೆ ಸಹಾಯ ಮಾಡಬೇಕೆಂಬುದಾಗಿ ಪ್ರತಿ ಸಹೋದರನನ್ನು ನೀನು ಮುಟ್ಟು ಎಂದು, ಅವರ ಅಗತ್ಯಗಳನ್ನು ನೀನು ಪೂರೈಸು ಎಂದು ಬೇಡಿಕೊಳ್ಳುತ್ತಾ ಇದ್ದೀವಿ. ಹೌದಪ್ಪ, ನಾವು ಮಾನವರು, ಮನುಷ್ಯ ಮಾತ್ರದವರಾದರೆ ನೀನು ಕರ್ತನು, ಪೋಷಿಸುವವನು, ಪ್ರೀತಿಸುವವನು, ನಡೆಸುವವನು. ಇವರ ಪ್ರಯಾಣಗಳನ್ನು, ಇವರಿಗೆ ಬೇಕಾದ ಗರ್ಭಫಲವನ್ನು, ಮದುವೆ ಆಗಬೇಕಾದ ಕಾರ್ಯಗಳನ್ನು, ಪ್ರಮೋಷನನ್ನು, ಜಾಬ್ ಆಪರ್ಚುನಿಟೀಸನ್ನು, ಮಕ್ಕಳ ವಿದ್ಯಾಭ್ಯಾಸವನ್ನು, ಭವಿಷ್ಯವನ್ನು. ಅಪ್ಪ, ಯಾರಾದರೂ ಕುಟುಂಬದಲ್ಲಿ ಅಪ್ಪ ಕರ್ತನೆ ದೇವರೇ ದುಷ್ಟ ಕಾರ್ಯಗಳಿಗೆ ಒಳಗಾಗಿ, ಎಲ್ಲ ನಶೆ ಪದಾರ್ಥಗಳಿಗೆ ಒಳಗಾಗಿ ದಾರಿ ತಪ್ಪು ನಡೆಯುತ್ತಿದ್ದರೆ ಅವರನ್ನು ಸರಿದಾರಿಗೆ ತನ್ನಿರಿ. ಇವರ ಆತ್ಮಿಕ ಜೀವಿತ, ಪ್ರಾರ್ಥನೆಯ ಜೀವಿತ, ವಾಕ್ಯ ಧ್ಯಾನದ ಜೀವಿತ ಉನ್ನತಿಗೆ ಬರಲಿ. ನಿನ್ನ ಮಹಿಮೆಗಾಗಿ ಇವರನ್ನು ಉಪಯೋಗಿಸಿಕೊಳ್ಳಬೇಕೆಂದು ಮತ್ತಪ್ಪ ಈ ಸೇವೆಗಾಗಿ ಸ್ತೋತ್ರ. ಇದುವರೆಗೂ ನಡೆಸಿದ್ದಿ, ಈ ಸೇವೆಯಲ್ಲಿ ಎಷ್ಟೋ ಅಗತ್ಯಗಳಿದ್ದಾವೆ, ಅಗತ್ಯಗಳನ್ನೆಲ್ಲ ನೀನು ಸಂಧಿಸಿ ನಿನ್ನ ನಾಮ ಮಹತ್ವಗಾಗಿ ನಮ್ಮನ್ನು ಉಪಯೋಗಿಸಿಕೊಳ್ಳಬೇಕೆಂದು ಬೇಡುತ್ತಾ ಇದ್ದೇವೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸುತ್ತಾ ಈ ಪ್ರಾರ್ಥನೆಯನ್ನು ನಮ್ಮನ್ನು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಮಧುರವಾದ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ಪರಮ ತಂದೆಯೇ. ಆಮೇನ್, ಆಮೇನ್, ಆಮೇನ್. ನನ್ನ ಪ್ರಿಯ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ಇದುವರೆಗೂ ವಾಕ್ಯವನ್ನು ನೀವು ಕೇಳಿದ್ದಕ್ಕೆ ನಾನು ಧನ್ಯವಾದ ಹೇಳುತ್ತೇನೆ. ಕರ್ತನು ನಿಮ್ಮನ್ನು ಒಟ್ಟಿಗೆ ಅನುಗ್ರಹಿಸಲಿ, ನಿಮ್ಮ ಕುಟುಂಬಗಳನ್ನು ರಕ್ಷಿಸಲಿ. ಶಲೋಮ್. ಪ್ರೈಸ್ ದ ಲಾರ್ಡ್ ಜೀಸಸ್. ಗಾಡ್ ಬ್ಲೆಸ್ ಯು. ಆಮೇನ್.